ಗೋಷ್ಠಿಗೆ ಎಲ್ಲ ನನ್ನ ಪತ್ರಿಕಾ ಮಿತ್ರರನ್ನು ಸ್ವಾಗತಿಸುತ್ತಾ ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೆ ಸ್ವಾಗತಿಸುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ ಕಳೆದ 3-4 ದಿನಗಳ ಹಿಂದೆ DCC ಬ್ಯಾಂಕ್ನ ನೌಕರರಾದಂತಹ ನಿಂಗಪ್ಪ ಕರಣ್ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಮಾನ್ಯ ಅಥಣಿ ಶಾಸಕರಾದಂತಹ ಲಕ್ಷ್ಮಣಣ್ಣ ಸವದಿಯವರ ಮೇಲೆ ಮತ್ತು ನಮ್ಮ ಯುವ ನಾಯಕರಾದಂತಹ ಚಿದಾನಂದ ಸವದಿಯವರ ಮೇಲೆ ಮೊನ್ನೆ ಒಂದು FIR ರಿಜಿಸ್ಟರ್ ಮಾಡಲಾಯಿತು. ಈ ಘಟನೆಯಿಂದ ಕಂಡು ಬರುವುದಂದ್ರೆ ಗೋಕಾಕ್ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮಣ್ ಸವದಿಯವರ ವಿರುದ್ಧ ಹಲವಾರು ಚುನಾವಣೆಗಳಲ್ಲಿ ಸೋಲನ್ನು ಅನುಭವಿಸಿ ಲಕ್ಷ್ಮಣ್ ಸವದಿ ವಿರುದ್ಧ ರಾಜಕೀಯವಾಗಿ ಒಂದು ಷಡ್ಯಂತ್ರ ಮಾಡಬೇಕಂತ ಹೇಳಿ ಈ ರೀತಿ ಅಲ್ಲಿ ನೌಕರರನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಇಲ್ಲಿ ರೈತರಿಗೆ ಅಥವಾ ಸೌದಿ ಸಾಹೇಬರ ಬೆಂಬಲಿಗರಿಗೆ ಕಿರುಕುಳ ಕೊಡಬೇಕು ಮತ್ತು ರಾಜಕೀಯವಾಗಿ ಇವ್ರನ್ನ ಹೆದರಿಸಬೇಕು ಅನ್ನುವಂಥ ಒಂದು ಷಡ್ಯಂತ್ರ ಭಾಗವಾಗಿ ಇವತ್ತು ಸೌದಿಯವರ ಮೇಲೆ ಒಂದು FIR ಮಾಡಿ ರಾಜಕೀಯ ಒಂದು ದ್ವೇಷವನ್ನು ಹಡುತ್ತಿದ್ದಾರೆ ಅಂಥೇಳಿ ಎಲ್ಲ ಘಟನೆಯನ್ನು ನೋಡಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಮತ್ತು ಇದನ್ನು ಪ್ರತಿಭಟನೆ ಮಾಡಿ ನಿನ್ನೆ DCC ಬ್ಯಾಂಕಿನ ನೌಕರರು ಕೆಲವೊಂದು ನೌಕರರು ಒಂದು ಪ್ರತಿಭಟನೆ ಮಾಡಿ ಕೆಲಸಕ್ಕೆ ಹಾಜರಾಗಲಿಲ್ಲ ಮತ್ತು ಅರ್ಧದಷ್ಟು ಜನ ತಮ್ಮ ದೈನಂದಿನ ಕೆಲಸಕ್ಕೆ ಹಾಜರಾದರು. ಈ ಉದ್ದೇಶವಾಗಿ ಇವತ್ತು ನಾನು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇನೆ. ಇವತ್ತು DCC ಬ್ಯಾಂಕ್ ಇದ್ರ ಮೇನ ಪಾಲುದಾರರು ಅಂದ್ರೆ ಒಂದು ನಮ್ಮ DCC ಬ್ಯಾಂಕ್ ನೌಕರರು, ಅಲ್ಲಿಟ್ಟಿರುವಂಥ ಠೇವಣಿದಾರರು, ರೈತರು ಮತ್ತು ಇದನ್ನೆಲ್ಲ ನಿಭಾಯಿಸಲಿಕ್ಕೆ ಆಯ್ಕೆಯಾದಂಥ ಆಡಳಿತ ಮಂಡಳಿಯವರು. ಹೊಸದಾಗಿ ಆಡಳಿತ ಮಂಡಳಿ ಏನು ಈ ವರ್ಷ ಹೋದ ವರ್ಷ ಬಂದದಲ್ಲ, ಆ ಹೊಸದಾಗಿ ಆಡಳಿತ ಮಂಡಳಿ ಬಂದಾಗಿನಿಂದ ಅವರ ಠೇವಣಿದಾರರ ಒಂದು ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ಯಾಕಂದ್ರೆ ಕಳೆದ ಒಂದು ಆಡಳಿತ ವರ್ಷದಲ್ಲಿ ಏನು ಈ ಆಡಳಿತ ಮಂಡಳಿಯವರು ಬೇಕಾಬಿಟ್ಟಿಯಾಗಿ ಸಾಲವನ್ನು ಹಂಚಿಕೆ ಮಾಡಿದರು. ಎಷ್ಟೋ ಬೇನಾಮಿ ಕಂಪನಿಗಳಿಗೆ ನೂರಾರು ಕೋಟಿಗಳವರೆಗೆ ಸಾಲವನ್ನು ಕೊಟ್ಟರು. ಇದ್ರ ಸಲುವಾಗಿ ಠೇವಣಿದಾರರವರ ಮೇಲೆ ವಿಶ್ವಾಸ ಕಳೆದುಕೊಂಡು ಇಲ್ಲಿವರೆಗೆ ಸುಮಾರು 1234 ಕೋಟಿಗಳಷ್ಟು ಠೇವಣಿ ಹಣವನ್ನು ಠೇವಣಿದಾರರು ಹಿಂತೆಗೆದುಕೊಂಡಿದ್ದಾರೆ. ಮತ್ತು ಇವತ್ತು ರೈತರ ಬಗ್ಗೆ ಹೇಳಬೇಕಂದ್ರೆ ಏನು ಹೊಸದಾಗಿ ಆಡಳಿತ ಮಂಡಳಿ ಬಂದಿದೆಯಲ್ಲ, ಇದರಲ್ಲಿ ತಮ್ಮ ವಿರೋಧ ಮಾಡುವಂಥ ನಿರ್ದೇಶಕರು ಏನಿದಾರಲ್ಲ, ಅವರೆಲ್ಲರ ಕ್ಷೇತ್ರದಲ್ಲಿ ಇವರು ರೈತರಿಗೆ ಪತ್ತು ಕೊಡುವುದಿಲ್ಲ ಅನ್ನುವಂಥದ್ದು ಹೇಳಿಕೆ ಕೊಡ್ತಾ ಇದ್ದಾರೆ. ಮತ್ತು ಅಲ್ಲಿಯ ನೌಕರರನ್ನು ಬೇರೆ ಕಡೆ ಬದಲಾವಣೆ ಮಾಡಿ ತಮಗೆ ಬೇಕಾದಂಥ ನೌಕರನ್ನು ಇಟ್ಟುಕೊಂಡು ಅಲ್ಲಿಯೂ ಸಹ ಒಂದು ರಾಜಕಾರಣ ಮಾಡಬೇಕು ಅನ್ನುವಂಥ ವ್ಯವಸ್ಥೆಯಿಂದ ಆ ಕ್ಷೇತ್ರ ಇವರು ವಿರೋಧ ಮಾಡಿದಂಥ ನಿರ್ದೇಶಕರ ಕ್ಷೇತ್ರಗಳಲ್ಲಿ ರೈತರಿಗೂ ಸಹ ತೊಂದರೆಯನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇದು ಇಂಥ ರಾಜಕಾರಣ ನಮ್ಮ ಗೋಕಾಕದಲ್ಲಿ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದದ. ಇವತ್ತಿಲ್ಲಿ ಗೋಕಾಕದ ಇವರೇ ರಾಜಕಾರಣಿಗಳು DCC ಬ್ಯಾಂಕನ್ನು ಅಧಿಕಾರ ಹಿಡಿದುಕೊಂಡಿದ್ದರಿಂದ ಇಂಥ ರಾಜಕಾರಣ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹಬ್ಬಿಕೊಂಡದ. ಮತ್ತು ಈ ನೌಕರರು DCC ಬ್ಯಾಂಕ್ ನೌಕರರು ಅವರು ತಮ್ಮ ನಿಷ್ಠೆ ಇರಬೇಕಾಗಿದ್ದು DCC ಬ್ಯಾಂಕ್ ಸಂಸ್ಥೆಯ ಮೇಲೆ. ಯಾಕಂದ್ರೆ DCC ಬ್ಯಾಂಕು ಇವತ್ತು 100 ವರ್ಷಗಳಿಂದ ನಡೆದುಕೊಂಡು ಬಂದದ ಮತ್ತು ಇನ್ನೂ ನೂರಾರು ವರ್ಷಗಳವರೆಗೆ ಜನರ ಸೇವೆ ಮಾಡ್ತಾ ಇದೆ. ಇಂಥ ಘಟನೆಗಳು DCC ಬ್ಯಾಂಕಿನ ಇತಿಹಾಸದಲ್ಲಿ ಎಂದೂ ನಡೆದಿಲ್ಲ. ಈ ಹೊಸ ಆಡಳಿತ ಮಂಡಳಿ ಬಂದಾಗಿನಿಂದ ಇಂಥ ಘಟನೆಗಳು DCC ಬ್ಯಾಂಕಿನಲ್ಲಿ ಇತಿಹಾಸದಲ್ಲಿ ದಾಖಲೆ ಆಗ್ತಾ ಇದ್ದಾವೆ. ಮತ್ತು ನೌಕರರು ಒಂದು ಈ ರಾಜಕಾರಣ ಮಾತು ಕೇಳಿಕೊಂಡು ಕೆಟ್ಟ ರಾಜಕಾರಣ ಮಾಡಿಕೊಂಡು ಅವರಂತೆ ನಡೆದ್ರೆ ತಮ್ಮ ಏನೋ ಒಂದು
ಆಸೆಗಾಗಿ ಅಥವಾ ಯಾವುದೇ ಒಂದು ಬೆನಿಫಿಟ್ಗಾಗಿ ರಾಜಕಾರಣ ಮಾಡಕತ್ರ ಏನಾಗ್ತದೆ ಅನ್ನುವಂಥದ್ದು ಒಂದು ಜ್ವಲಂತ ಉದಾಹರಣೆ ಅಂದ್ರೆ ನಮ್ಮ ಗೋಕಾಕ್ ಫಾಲ್ಸಿನ ಗೋಕಾಕ್ ಮಿಲ್ಸ್. ಅಲ್ಲಿ 8,000 ಜನರವರೆಗೂ ಮೊದಲು ದುಡಿತಾ ಇದ್ದರು. ಅಲ್ಲಿ ಒಂದು ನೌಕರ ಯೂನಿಯನ್ ಆಡಳಿತ ಹಿಡಿಬೇಕಂಥೇಳಿ 2 ಗುಂಪುಗಳಲ್ಲಿ ಒಂದು ಘರ್ಷಣೆ ಆಗಿ ನೂರಾರು ಜನ ತಮ್ಮ ಜೀವನ ಕಳ್ಕೊಂಡ್ರು. ಮತ್ತು ಇವತ್ತಲ್ಲಿ ನೌಕರ ಮಾಡಿದ್ದ ಸಲುವಾಗಿಯೋ ಅಥವಾ ಅಲ್ಲಿ ಆಡಳಿತ ವ್ಯವಸ್ಥೆ ಒಂದು ಮಾಡಿದ್ದ ದುರ್ವಿಧಿಯಿಂದನೋ ಈ ಕಾರ್ಖಾನೆಯಲ್ಲಿ ಈಗ ಕೇವಲ 100ರಿಂದ 150 ಜನ ಕೆಲಸ ಮಾಡಾಕ್ತಾರೆ. ಉಳಿದ ಜನ ಅಲ್ಲಿ ನೌಕರಿ ಕಳ್ಕೊಂಡು ನಮ್ಮ ಊರನ್ನು ಬಿಟ್ಟು ಬೇರೆ ಕಡೆ ದುಡಿಯುವಂಥ ಪರಿಸ್ಥಿತಿ ಆಗಿದೆ. ಅದಕ್ಕೆ ನೌಕರರು ಏನು ಆಡಳಿತ ಮಂಡಳಿ ಈ ಕೆಲವೊಂದು ಮಾತು ಕೇಳದೆ ನ್ಯಾಯಯುತವಾಗಿ ನಡ್ಕೊಳ್ಬೇಕು. ಮತ್ತು ಅವ್ರು ಹೋರಾಟ ಮಾಡಾಕ್ತಾರೆ. ಯಾವುದಕ್ಕೆ ಹೋರಾಟ ಮಾಡಬೇಕಂತ ಹೇಳ್ತೀನಿ. ಹೋದ ವರ್ಷ ಇವರು ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ 200 ಕೋಟಿ ಮತ್ತು ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಗೆ 100 ಕೋಟಿ, ಸುಮಾರು ಒಟ್ಟು 200 ಕೋಟಿವರೆಗೆ ಲೋನನ್ನು ವಿದೌಟ್ ಸೆಕ್ಯೂರಿಟಿ ಇಲ್ಲದ ಕೊಡುವಂಥ ಒಂದು ವ್ಯವಸ್ಥೆನ ಸೃಷ್ಟಿ ಮಾಡಿಕೊಂಡಿದ್ರು. ಅವಾಗ ಯಾವೊಬ್ಬ ನೌಕರರೂ ಇದರ ವಿರುದ್ಧ ಪ್ರತಿಭಟನೆ ಮಾಡಲಿಲ್ಲ. ನಿಜವಾಗಲೂ ಹೋರಾಟ ಮಾಡೋದು ಅಂತಹ ಒಂದು ನಿರ್ಧಾರ, ಆಡಳಿತ ಮಂಡಳಿ ನಿರ್ಧಾರ ವಿರುದ್ಧ ನೌಕರರು ಹೋರಾಟ ಮಾಡಬೇಕು. ಮತ್ತು ಆವಾಗ ಹಲವಾರು ಇನ್ನೂ ಕಾರ್ಖಾನೆಗಳಿಗೆ, ಕಂಪ್ನಿಗಳಿಗೆ, ಬೇನಾಮಿ ಕಂಪ್ನಿಗಳಿಗೆ ಯಾವುದೇ ಡಾಕ್ಯುಮೆಂಟ್ ಇಲ್ಲದ ಅಥವಾ ತಪ್ಪು ದಾಖಲೆಗಳನ್ನು ತಗೊಂಡು ಲೋನ್ ಕೊಟ್ಟಿದ್ದಾರೆ, ಅಂಥ ವಿರುದ್ಧ ನಮ್ಮ ನೌಕರರು ಹೋರಾಟ ಮಾಡಬೇಕು. ಮತ್ತು ಎಷ್ಟೋ ಸಕ್ಕರೆ ಕಾರ್ಖಾನೆಗಳು ಇವತ್ತು ಸಾಲ ಮರುಪಾವತಿ ಮಾಡ್ತಾಯಿಲ್ಲ. ಅಂಥವ್ರ ವಿರುದ್ಧ ಮರುಪಾವತಿ ಮಾಡಬೇಕಂಥೇಳಿ ನೌಕರರು ಹೋರಾಟ ಮಾಡಬೇಕು. ಮತ್ತು ಇನ್ನೊಂದು ಕೇಳಿಬಂದಿದ್ದಂದ್ರೆ ಈ ಸದ್ಯದಲ್ಲಿಯೇ DCC ಬ್ಯಾಂಕು 157 ಜನರನ್ನು ಹೊಸದಾಗಿ ನೇಮಕ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾ ಇದೆ. ಮತ್ತು ಇವತ್ತು ನಮಗೆ ಕೇಳಿಬಂದಿದ್ದಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ 40ರಿಂದ 50 ಲಕ್ಷವರೆಗೆ ತೆಗೆದುಕೊಂಡು DCC ಬ್ಯಾಂಕ್ ನೌಕರಿ ಕೊಡುವಂಥ ಒಂದು ವ್ಯವಸ್ಥೆ ಹಾಕ್ಕೊಂಡಿದ್ದಾರೆ. ಈಗಾಗಲೇ ಆಡಳಿತ ಮಂಡಳಿಯೊಳಗೆ ನಮಗಿಷ್ಟು ಸೀಟ್ ಕೊಡಬೇಕು, ನಿನಗಿಷ್ಟು ಸೀಟ್ ಕೊಡಬೇಕು ಅಂತ ಒಂದು ಜಗಳನೂ ಶುರು ಆಗಿದೆ ಅಂತ ತಿಳಿದು ಬಂದಿದೆ. ಅದಕ್ಕೆ ಈಗಿನ ನೌಕರರು ತಾವು ಪಟ್ಟ ಕಷ್ಟಗಳು ಇನ್ನೊಬ್ಬರು ಪಡಬಾರ್ದು. ಅರ್ಹ ವ್ಯಕ್ತಿಗಳು ಮತ್ತು ಮೆರಿಟ್ ಬಂದ ವ್ಯಕ್ತಿಗಳು ಯಾವುದೇ ದುಡ್ಡು ಕೊಡದೆ ಈ DCC ಬ್ಯಾಂಕನ್ನ ನೌಕರಿ ಪಡೆದುಕೊಳ್ಳಬೇಕಂಥೇಳಿ ತಾವು ಹೋರಾಟ ಮಾಡಬೇಕು. ಯಾಕಂದ್ರೆ ದುಡ್ಡು ಕೊಟ್ಟವರು ಭ್ರಷ್ಟಾಚಾರನ ಮಾಡ್ತಾರೆ. ಅರ್ಹ ವ್ಯಕ್ತಿಗಳು ಬಂದರೆ ಬ್ಯಾಂಕಿನ ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡುವಂಥದ್ದೊಂದು ವ್ಯವಸ್ಥೆ ಆಗುತ್ತೆ. ಅದಕ್ಕೆ ನೌಕರರು ಬ್ಯಾಂಕಿನ ಹಿತದೃಷ್ಟಿ, ರೈತರ ಹಿತದೃಷ್ಟಿ, ಠೇವಣಿದಾರ ಹಿತದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿದರೆ ನಮ್ಮ DCC ಬ್ಯಾಂಕು ಇನ್ನೂ 100 ವರ್ಷಗಳಿಗೆ ಎಲ್ಲರ ಸೇವೆಗಳನ್ನು, ಎಲ್ಲ ರೈತರಿಗೆ ಒಂದು ಒಳ್ಳೆಯ ಸೇವೆಯನ್ನು, ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ಆಗುತ್ತೆ ಅಂಥೇಳಿ ಅದಕ್ಕಾಗಿ ಹೋರಾಟ ಮಾಡಿ ಇಲ್ಲ ರಾಜಕೀಯವನ್ನು ಬಿಟ್ಟು ಬ್ಯಾಂಕಿನ ಸೇವೆ ಬಗ್ಗೆ ಕೆಲಸ ಮಾಡಬೇಕಂತ ಹೇಳಬೇಕು. ಅವರಲ್ಲಿ ನಾ ಕಳಕಳಿಯಿಂದ ಕೇಳಿಕೊಳ್ತಾ ನಾನು 1-2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.